ಇನ್ನು ಇದೆಲ್ಲದರ ಜೊತೆಗೆ ರಾಜಕೀಯದ ಸುದ್ದಿಗಳ ಬಗ್ಗೆ ಮಾತಾಡಲೇಬೇಕು. ಅದರಲ್ಲೂ ಸತೀಶ್ ಜಾರಕಿಹೊಳಿ ಅವರ ಬಗ್ಗೆ. ಸತೀಶ್ ಜಾರಕಿಹೊಳಿ ಒಂದು ಲೆಕ್ಕದಲ್ಲಿ ವಿಭಿನ್ನವಾದಂಥ ನಾಯಕ, ಇರೋದನ್ನು ಇದ್ದಂಗೆ ಹೇಳುವಂಥವರು. ಅವರು ಯಾರಿಗೂ ಮುಲಾಜಿ ಒಳಪಡಲ್ಲ. ನೋಡಿ, ಹಿಂದೆ ಅವ್ರನ್ನ ಅಬಕಾರಿ ಮಂತ್ರಿ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆಗೆ ಈ ಕುಡಿಸುವಂಥ ಖಾತೆ ಇದೆಯಲ್ಲ, ನನಗೆ ಬೇಡ ಅಂತೇಳಿ ಹಠ ಹಿಡಿದಿದ್ರು ಅವರು. ಅದಾದಮೇಲೆ ಅವರಿಗೆ ಈ ಸಣ್ಣ ಇಂಡಸ್ಟ್ರಿಗಳ ಖಾತೆಯನ್ನು ಕೊಡಲಾಗಿತ್ತು ಅವರಿಗೆ. ಅದನ್ನು ನಾವು ಗಮನಿಸಿದ್ದೀವಿ. ಈಗ ಅವ್ರನ್ನ ಮಾತನ್ನು ಹೇಳಿದ್ದಾರೆ ನೋಡಿ, ನಾವು ಈ ರೀತಿ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿರೋದ್ರಿಂದ ಅಭಿವೃದ್ಧಿ ಕಾರ್ಯಗಳಿಗೆ ದುಡ್ಡಿಲ್ಲ. ಗ್ಯಾರಂಟಿ ಯೋಜನೆಗಳಿಗೆ ಈ ಮುಖಾಂತರ ಸಚಿವರಿಂದಲೇ ಒಂದಷ್ಟು ಅಪಸ್ವರಗಳು ಕೇಳಿ ಬರ್ತಾ ಇವೆ. ಯಾಕಂದರೆ ಅತ್ಯಂತ ಸಹಜ ಅದು. ಎಲ್ಲಿ ಜೋಡಿಸ್ಬೇಕು ದುಡ್ಡನ್ನು? ಹೈಕಮಾಂಡ್ ನಾಯಕರಿಗೆ ಹೀಗಾಗಿ ಸತೀಶ್ ಜಾರಕಿಹೊಳಿ ಮನವಿ ಮಾಡಿದ್ದಾರೆ. ದಯಮಾಡಿ ಏನು ಅಂತಂದರೆ, ಇದಕ್ಕೆ ಸಂಬಂಧಪಟ್ಟಂಗೆ ನೀವು ಸ್ವಲ್ಪ ಯೋಚನೆ ಮಾಡಬೇಕು. ಶ್ರೀಮಂತರಿಗೆ ಕೊಡೋದು ಬೇಡ. ನೋಡಿ, ಅಲ್ಲೊಂದು ಪಾಯಿಂಟ್ ಇದೆ, ಕರೆಕ್ಟ್ ಇದೆ ಅವ್ರು ಹೇಳಿರುವಂಥದ್ದು. ಗೃಹಲಕ್ಷ್ಮಿ ಯೋಜನೆ ಹೊರೆಯಾಗ್ತಾ ಇದೆ, ಶ್ರೀಮಂತರಿಗೆ ಈ ಯೋಜನೆಗಳನ್ನು ಕೊಡಬಾರದು. ಕೊಟ್ಟರೆ ಹಣಕಾಸಿನ ತೊಂದರೆ ಆಗುತ್ತೆ, ಒಂದಷ್ಟು ಪರಿಷ್ಕರಣೆ ಮಾಡಿ ಅಂತ. ಈಗ IT ವಿಟಿನಲ್ಲಿ ಕೆಲಸ ಮಾಡುವಂಥವ್ರು, ಸರ್ಕಾರಿ ಉದ್ಯೋಗ ಮಾಡುವಂಥವ್ರಿಗೆ ನೀವು ಬಸ್ಸಲ್ಲಿ ಪುಕ್ಸಟ್ಟೆ ಹತ್ತಿಸಿ ಅಂತ ಯಾರಾದರೂ ಕೇಳಿದ್ರು ಅವ್ರು ನಿಮಗೆ? ಕೇಳಿದ್ರು ಅವ್ರು ನಿಮಗೆ? ನೀವೇ ಕೊಟ್ಟಿರೋದಪ್ಪ. ಎಷ್ಟೋ ಜನ ನೇರವಾಗಿ ಹೇಳಿಬಿಟ್ರು, ನಮ್ಮ ಕೊಡೋಕ್ಕೆ ನಮ್ಮ ಶಕ್ತಿ ಇದೆ ರೀ, ಯಾಕೆ ಫ್ರೀಯಾಗಿ ಕೊಡ್ತೀರಿ ಅಂತ. ನಿಜವಾಗಲೂ ಕೊಡಿ, ಬಡವರಿಗೆ ಕೊಡಿ, ಕೆಲಸ ಮಾಡುವಂಥವ್ರಿಗೆ ಕೊಡಿ, ದಿನಗೂಲಿ ಮಾಡ್ತಾರಲ್ಲ ಪಾಪ ಅಂಥವ್ರಿಗೆ ಕೊಡಿ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಬಟ್ಟೆ ಗಿಟ್ಟೆ ಹೊಲಿಯಕ್ಕೆ ಹೋಗ್ತಾರೆ ನೋಡಿ, ಆ ಇಂಡಸ್ಟ್ರಿಗಳಿಗೆ ಕೆಲಸ ಮಾಡ್ತಾರಲ್ಲ ಅಂಥವ್ರಿಗೆ ಕೊಡಿ. ಅವ್ರ ಜೀವ ಬೇಯ್ತಾ ಇರುತ್ತೆ. ಯಾಕೆ ಇದ್ದಂಥವ್ರಿಗೆ ಎಲ್ರಿಗೂ ಕೊಡ್ತೀರಿ? ಸೊ ಇದು ನಿಜಕ್ಕೂ ಅವ್ರು ಎತ್ತಿರುವಂಥದ್ದು ಬಹಳ ಒಂದು ಅದ್ಭುತವಾದಂಥ ಪ್ರಶ್ನೆ ಎತ್ತಿದ್ದಾರೆ. ಈ ಒತ್ತಡ ಕಡಿಮೆ ಮಾಡಬೇಕು ಅಂತಂತಂದರೆ ಈ ಗ್ಯಾರಂಟಿಗಳ ಪರಿಷ್ಕರಣೆ ಆಗಬೇಕು ಅಂತಾರೆ ಸತೀಶ್ ಜಾರಕಿಹೊಳಿ. ಅಗತ್ಯ ಇರುವಂಥವ್ರಿಗೆ ಕೊಡಿ, ಶ್ರೀಮಂತರಿಗೆ ಕೊಡಬೇಡಿ. ಹೈಕಮಾಂಡ್ಗೇ ಅವರು ಮನವಿ ಮಾಡಿದ್ದಾರೆ. ಗೃಹಲಕ್ಷ್ಮಿ ಯೋಜನೆ ಸಾಕಷ್ಟು ಹೊರೆಯಾಗ್ತಾ ಇದೆ. 1 ತಿಂಗಳು ಬರುತ್ತೆ, 3 ತಿಂಗಳು ಬರಲ್ಲ. ಕೆಟ್ಟ ಹೆಸರು ಬರುತ್ತೆ ಸರ್ಕಾರಕ್ಕೆ, ಕೆಟ್ಟ ಹೆಸರು ಬರುತ್ತೆ. ಇನ್ನು ಬೇರೆ ಬೇರೆ ಯೋಜನೆಗಳು ಬಿಡಿ, ದೇವರೇ ಕಾಪಾಡಬೇಕು. ಆದರೂ ಕೂಡ ಈ ಒಂಥರ ಈ ಸಾಲ ಮಾಡಿದವರು ನಮಗೆ ಏನೂ ಆಗಲ್ಲ ಅನ್ನೋ ರೀತಿಯಲ್ಲಿ ಹೇಳ್ಕೊಂಡು ಅಡ್ಡಾಡ್ತಿರ್ತಾರಲ್ಲ, ಆ ರೀತಿ ಸರ್ಕಾರ ನಾವು ಅದನ್ನೆಲ್ಲ ನಿಭಾಯಿಸ್ತೀವಿ, ನಮಗೇನೂ ತೊಂದರೆ ಇಲ್ಲ. ಮೊನ್ನೆ ಮುಖ್ಯಮಂತ್ರಿಗಳ ಇಂಟರ್ವ್ಯೂ ಮಾಡುವಂಥ ಸಂದರ್ಭದಲ್ಲೂ ಅದನ್ನೇ ಹೇಳಿದ್ರು ಅವರು, ಯಾವ ಸಮಸ್ಯೆಗಳೂ ಇಲ್ಲ ನಮಗೆ ಅಂತ. ಯಾಕೆ ಇವೆಲ್ಲ? ಬೇಕಾದಂಥವ್ರಿಗೆ ಕೊಡಿ, ಬೇಡದೇ ಇರುವಂಥವ್ರಿಗೆ, ಅಗತ್ಯ ಇಲ್ಲದೇ ಇರುವಂಥವ್ರಿಗೆ ಕೊಡಬೇಡಿ ಎನ್ನುವಂಥದ್ದು ಸತೀಶ್ ಜಾರಕಿಹೊಳಿ ಅವರ ಮನವಿ. ನಮ್ಮ ಪ್ರತಿನಿಧಿ ಹರೀಶ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ನಿಜಕ್ಕೂ ಅವ್ರು ಹೇಳೋದ್ರಲ್ಲಿ ಅರ್ಥ ಇದೆ. ಯಾಕಂದರೆ ಈ ಸತೀಶ್ ಜಾರಕಿಹೊಳಿ ಇದಾರಲ್ಲ, ಈ ಮುಲಾಜಿಲ್ದಿರುವಂಥ ವ್ಯಕ್ತಿ, ಇದ್ದಿದ್ದನ್ನು ಇದ್ದಂಗೆನೇ ಮುಖಕ್ಕೆ ರಾಚದಂಗೆ ಹೇಳ್ಬಿಡ್ತಾರೆ. ಹೈಕಮಾಂಡ್ಗೆ ಹೇಳ್ಬಿಟ್ಟಿದ್ದಾರೆ ಅವರು, ನೋಡಿ ಈ ರೀತಿ ಗ್ಯಾರಂಟಿಗಳು ಕೊಟ್ಟರಾಗಲ್ಲ ಅಂತ. ಯಾಕಂದರೆ ಗ್ಯಾರಂಟಿಗಳ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕಾಂಗ್ರೆಸ್ ಅದನ್ನು ಪ್ರತಿಷ್ಠೆಯಾಗಿ ಸ್ವೀಕಾರ ಮಾಡಿಬಿಟ್ಟಿದೆ. ಇಲ್ಲಿಂದ ಅದು ದೇಶಾದ್ಯಂತ ವಿಸ್ತರಿಸಬೇಕು, ಆ ರೀತಿ ಪ್ಲಾನ್ ಮಾಡ್ತಾ ಇದೆ. ಸೊ ಹೀಗಾಗಿ ಅವ್ರು ಎಷ್ಟರ ಮಟ್ಟಿಗೆ ಒಪ್ಕೊಳ್ತಾರೋ ಗೊತ್ತಿಲ್ಲ. ಆದರೆ ಸತೀಶ್ ಜಾರಕಿಹೊಳಿ ಹೇಳಿರುವಂಥ ಮಾತಲ್ಲಿ ಅರ್ಥ ಇದೆ ಅಂತ ಏನಂತೀರಿ? ಹೌದು ರಂಗನಾಥ್, ಲೋಕಸಭೆ ಚುನಾವಣೆ ಬಳಿಕ ಈ ಥರದೊಂದು ಚರ್ಚೆ ಸಚಿವರ ವಲಯದಲ್ಲಿ ಶುರುವಾಗಿತ್ತು. ಗ್ಯಾರಂಟಿಯಿಂದ ಹೆಚ್ಚಿನ ಹೊರೆ ಆಗ್ತಿದೆ, ಮತ್ತು ಶಾಸಕರುಗಳು ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಕ್ಷೇತ್ರದ ಯೋಜನೆಗಳಿಗೆ ಹಣ ಸಿಗ್ತಾ ಇಲ್ಲ, ಮತ್ತು ಹೆಚ್ಚುವರಿ ಅನುದಾನಗಳು ಸಿಗ್ತಾ ಇಲ್ಲ ಅನ್ನುವಂಥ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಬಹಿರಂಗವಾಗಿ ಹೇಳದೇ ಇದ್ದರೂ ಕೂಡ ಮುಖ್ಯಮಂತ್ರಿಗಳಿಗೆ ಹೋಗಿ ಹೇಳ್ತಾ ಇದ್ರು, ಅದ್ರ ಜೊತೆಗೆ ಹೈಕಮಾಂಡ್ ನಾಯಕರುಗಳಿಗೂ ಕೂಡ ಹೇಳ್ತಾ ಇದ್ರು. ನಿನ್ನೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನ ಭೇಟಿಯಾಗಿದ್ದಾರೆ. ಭೇಟಿಗೆ ಸುದೀರ್ಘವಾಗಿ ಮಾತುಕತೆ ನಡೆಸಿದ್ದಾರೆ. ಪಕ್ಷ ಸಂಘಟನೆ ಹಾಗೂ ಈ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಕೂಡ ಚರ್ಚೆಯನ್ನು ಮಾಡಿದ್ದಾರೆ. ಮುಖ್ಯವಾಗಿ ಅವರು ಹೇಳಿರುವಂತಹದ್ದು, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿಗೆ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಷ್ಟು ಪರಿಷ್ಕರಣೆ ಆಗಲೇಬೇಕಾಗಿದೆ, ಒಂದಷ್ಟು ಜರಡಿಯನ್ನು ಹಿಡಿಬೇಕಾಗಿದೆ, ಮತ್ತು ಎಲ್ರಿಗೂ ಈ ಯೋಜನೆಯನ್ನು ಘೋಷಣೆಯನ್ನು ಮಾಡಿದ್ದೀವಿ, ಎಲ್ರಿಗೂ ಕೂಡ ಈ ಯೋಜನೆಗಳನ್ನು ಘೋಷಣೆ ಮಾಡುವಂಥ ಅವಶ್ಯಕತೆ ಇಲ್ಲ, ಉಳ್ಳವರಿಗೆ ಗ್ಯಾರಂಟಿ ಯೋಜನೆಗಳ ಅವಶ್ಯಕತೆ ಇಲ್ಲ, ಮತ್ತು ಅವರಿಗೆ ಯೋಜನೆಗಳನ್ನು ಕೊಟ್ಟರು ಕೂಡ ಅವರು ನಮಗೆ ಮತ ಹಾಕ್ತಾರೆ ಅಥವಾ ಕಾಂಗ್ರೆಸ್ ಪರವಾಗಿ ಇರ್ತಾರೆ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಆಗೋದಿಲ್ಲ, ಮತ್ತು ಅದು ಲೋಕಸಭಾ ಚುನಾವಣೆಯಲ್ಲೂ ಕೂಡ ಅದು ಪ್ರತಿಫಲಿಸಿದೆ. ಹೀಗಾಗಿ ಗ್ಯಾರಂಟಿ ಯೋಜನೆಗಳು ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಮಾತ್ರ ಈ ಗ್ಯಾರಂಟಿ ಯೋಜನೆಗಳನ್ನು ಕೊಡಲಿಕ್ಕೆ ಒಂದು ಪ್ಲಾನನ್ನು ಮಾಡಬೇಕು, ಯೋಜನೆಯನ್ನು ರೂಪಿಸಬೇಕು, ಮತ್ತು ಪರಿಷ್ಕರಣೆಯನ್ನು ಕೂಡ ಮಾಡಬೇಕು ಅನ್ನುವಂತಹ ಸಲಹೆಯನ್ನು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿಗೆ ಕೊಟ್ಟಿದ್ದಾರೆ. ಮುಖ್ಯವಾಗಿ ಇವರು PWD ಮಿನಿಸ್ಟರ್, ಇವರು ಸಾಕಷ್ಟು ಯೋಜನೆಗಳು, ರಸ್ತೆ ಕಾಮಗಾರಿಗಳನ್ನು ಮಾಡಿಸಬೇಕಾಗುತ್ತೆ, ಬ್ರಿಡ್ಜ್ಗಳನ್ನ ಮಾಡಿಸಬೇಕಾಗುತ್ತೆ, ಕಟ್ಟಡಗಳನ್ನ ಕಟ್ಟಬೇಕಾಗುತ್ತೆ. ಹೀಗಾಗಿ ಸಾಕಷ್ಟು ಶಾಸಕರುಗಳು ಇವರಿಗೆ ಮನವಿಯನ್ನು
ಮಾಡ್ಕೊಳ್ತಾ ಇದ್ದಾರೆ. ಆದರೆ ಅಷ್ಟು ಅನುದಾನ ಸಿಗ್ತಾ ಇಲ್ಲ ಅನ್ನುವಂತಹದ್ದು ಇವರಲ್ಲಿರುವ ಆತಂಕ. ಹೀಗಾಗಿ ಹೈಕಮಾಂಡ್ ನಾಯಕರ ಮುಂದೆ ಇವರು ಹೇಳ್ಕೊಂಡಿದ್ದಾರೆ, ಗ್ಯಾರಂಟಿ ಯೋಜನೆಗಳನ್ನು ಪರಿಷ್ಕರಣೆ ಮಾಡಿ, ಮುಖ್ಯವಾಗಿ ಗೃಹ ಲಕ್ಷ್ಮಿ ಯೋಜನೆ ಏನಿದೆ ಈ ಯೋಜನೆಯನ್ನು ಪರಿಷ್ಕರಣೆಯನ್ನು ಮಾಡಬೇಕು. ಮತ್ತು ಉಳ್ಳವರಿಗೆ ಈ ಯೋಜನೆ ಹೋಗ್ತಾ ಇದೆ, ಅದನ್ನು ಪರಿಷ್ಕರಣೆಯನ್ನು ಮಾಡಿ ಯಾರಿಗೆ ಅಗತ್ಯ ಇದೆ ಅವರಿಗೆ ತಲುಪುವಂತೆ ಮಾಡಬೇಕು ಅನ್ನುವಂತಹ ಸಲಹೆಯನ್ನು ಕೊಟ್ಟಿದ್ದಾರೆ. ಅದನ್ನು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತೀನಿ ಅನ್ನುವಂಥದ್ದನ್ನು ಕೂಡ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಹೇಳಿರುವಂಥದ್ದು. ಒಂದು ಕಡೆ ಸಿದ್ದರಾಮಯ್ಯ ಅವರು ಹೇಳ್ತಾರೆ, ನಾವು ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆಗಳನ್ನು ಕಟ್ ಮಾಡೋದಿಲ್ಲ, ಯಥಾಸ್ಥಿತಿ ಹೇಗಿದೆ ಹಾಗೇ ನಡೆಯುತ್ತೆ ಅನ್ನುವಂಥದ್ದನ್ನು ಸಿದ್ದರಾಮಯ್ಯ ಅವರು ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಕೆಲವು ಸಚಿವರು ಮಾತ್ರ ಗ್ಯಾರಂಟಿ ಯೋಜನೆಗಳಲ್ಲಿ ಪರಿಷ್ಕರಣೆ ಆಗಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ಗೆ ಒತ್ತಡವನ್ನು ಹೇರ್ತಿದ್ದಾರೆ. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.